ಹಲೋ ಗೈಸ್, ಈ ವಿಡಿಯೋದಲ್ಲಿ ಎಸ್ ಸಿ ಎಸ್ ಟಿ ಫೀಸ್ ಸ್ಟ್ರಕ್ಚರ್ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಲಾಸ್ಟ್ ವಿಡಿಯೋದಲ್ಲಿ ಒಂದು ಕಾಮೆಂಟ್ ಮಾಡಿತ್ತು, ಸೊ ಬ್ರದರ್ ವಾಟ್ಸ್ ಫೀಸ್ ಸ್ಟ್ರಕ್ಚರ್ ಆಫ್ ಎಸ್ ಸಿ ಎಸ್ ಟಿ ಅಂತ. ಸೊ ಈ ವಿಡಿಯೋದಲ್ಲಿ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡೋಣ, ಲೈಕ್ 750 ಇರುತ್ತೆ ಇಲ್ಲೋ ಅಂತ. ಪ್ರಾಕ್ಟಿಕಲ್ ಹೇಳೋದಂದ್ರೆ ನಿಮಗೆ ಫೀಸು ನಾವು ಇಂಜಿನಿಯರಿಂಗ್ ಫೀಸನ್ನು 750 ಮಾತ್ರ ಇರುತ್ತೆ. ಬಟ್ ಇದರಲ್ಲಿ ಟ್ವಿಸ್ಟ್ ಏನಂತಂದ್ರೆ ಇದರಲ್ಲಿ 2 ಕೇಸಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಸಿ ಇ ಟಿ ನಾರ್ಮಲ್ ಫೀಸ್ ಬಂದ್ಬಿಟ್ಟು ಲೈಕ್ 1,07,000 ಇಲ್ಲಾಂದ್ರೆ 1,15,000. ಬಟ್ ನೀವು ಕಟ್ಟಬೇಕಾಗಿತ್ತು ಸೊ ಈಗ ಓನ್ಲಿ 750 ರೂಪೀಸ್ ಮಾತ್ರ ಕೆ ಎ ಅವರಿಗೆ. ಫಾರ್ ಎಕ್ಸಾಂಪಲ್ ನೀವು ರೌಂಡ್ 1 ಆಗಿರುತ್ತೆ, ಇದರಲ್ಲಿ ಕೇಸ್ 1 ರೌಂಡ್ 1 ಆಗಿರುತ್ತೆ. ರೌಂಡ್ 1 ಅಲ್ಲಿ ನೀವು ಸಿ ಇ ಟಿಗೆ ನಿಮಗೆ ಕಾಲೇಜನ್ನು ಬಂದಿರುತ್ತೆ. ರೌಂಡ್ 1 ಆಗಿರ್ಬೋದು, ರೌಂಡ್ 2 ಅಲ್ಲಿ ನಿಮ್ಗೆ ಕಾಲೇಜ್ ಸಿಕ್ಕಿರುತ್ತೆ. ಸೊ ನೀವು ಆನ್ಲೈನಲ್ಲಿ ಕೆ ಇ ಅವರಿಗೆ 750 ಮಾತ್ರ ಕಟ್ಟಬೇಕಾಗಿರುತ್ತೆ. ಆ್ಯಂಡ್ ನೀವು ಮತ್ತೆ ಕಾಲೇಜಿಗೆ ರಿಪೋರ್ಟ್ ಮಾಡಬೇಕು. ರಿಪೋರ್ಟ್ ಹೋಗಿದ ತಕ್ಷಣ ನಿಮಗೆ ಅವ್ರು ಓನ್ಲಿ ಎಕ್ಸ್ಟ್ರಾ ಕಾಲೇಜ್ ಫೀಸ್ ಮಾತ್ರ ಇಸ್ಕೊಂತಾರೆ. ಎಕ್ಸ್ಟ್ರಾ ಫೀಸ್ ಲೈಕ್ 10,000 ಆಗಿರ್ಬೋದು, 20,000 ಎಕ್ಸ್ಟ್ರಾ ಆಗಿರ್ಬೋದು. ಇದೆಲ್ಲರಿಗೂ ಯಾರ್ಯಾರು ಎಸ್ ಎನ್ಕು ತಗೊಂಡವ್ರು ಅವ್ರಿಗೂ ಸೇಮ್ ಫೀಸ್ ಇರುತ್ತೆ, ಎಕ್ಸ್ಟ್ರಾ ಫೀಸ್ ಕಾಲೇಜ್ ಫೀಸು. ಆ್ಯಂಡ್ ಯಾರ್ಯಾರು 1,07,000 ನಾರ್ಮಲ್ ಫೀಸ್ ಅವ್ರಿಗೆ ನಾರ್ಮಲ್ ಸೀಟ್ ಸಿಕ್ಕಿದ್ರು ಅವರು ಕಾಲೇಜ್ ಫೀ ಅನ್ನೋದು ಮ್ಯಾಂಡೇಟ್ರಿ. ಕಾಲೇಜ್ ಫೀಸ್ ಎಕ್ಸ್ಟ್ರಾ ಫೀಸ್ 10,000 20,000. ಕೆಲವೊಂದು ರೆಪ್ಯುಟೇಷನ್ ಇರೋ ಕಾಲೇಜಸ್ಸಲ್ಲಿ ಅಪ್ ಟು 40,000-50,000 ಇಸ್ಕೊಂತಾರೆ. ಸೊ ಲಾಸ್ಟ್ ಇಯರಲ್ಲಿ ಮೆಜಾರಿಟಿ ಲೈಕ್ 3 ಕಾಲೇಜಸ್ ಏನೋ 50,000 ಇಸ್ಕೊಂಡಿದ್ದಾರೆ ಎಕ್ಸ್ಟ್ರಾ ಫೀಸ್ ಕಾಲೇಜಲ್ಲಿ. ಸೊ ಆ ಕಾಲೇಜ್ ಫೀಸನ್ನು ನೀವು ಮ್ಯಾಂಡೇಟರಿ ಆಗಿ ಪೇ ಮಾಡಬೇಕು ಇದ್ರ ಜೊತೆಗೆ. ಬಟ್ ಇದರಲ್ಲಿ ಮತ್ತೆ ನೀವು ಕೆ ಸಿ ಟಿಲಿ 1,07,000 ಏನಿದೆಯೋ ಅದರಲ್ಲಿ ನೀವು 750 ಮಾತ್ರ ಕಟ್ಟಿರ್ತೀರ ಕಾಲೇಜಲ್ಲಿ. ಇದು ಲೈಕ್ ಕೆ ಇ ಎಗೆ 750 ಮಾತ್ರ ಕಟ್ಟಿರ್ತೀರ. ಆ್ಯಂಡ್ ರಿಮೈನಿಂಗ್ 1,06,000 ಏನಿದೆಯೋ ಅದನ್ನು ಕಟ್ಟೋ ಅವಶ್ಯಕತೆ ಇಲ್ಲ. ಅವ್ರು ಡೈರೆಕ್ಟಾಗಿ ಸ್ಕಾಲರ್ಶಿಪ್ಪಲ್ಲಿ ಅವ್ರು ಕ್ಲೈಮ್ ಮಾಡ್ಕೊತಾರೆ ಕಾಲೇಜಸ್ ಅವರು. ನೀವು ಮತ್ತೆ ರಿಮೈನಿಂಗ್ 1,06,000 ಕಟ್ಟೋ ಅವಶ್ಯಕತೆ ಇಲ್ಲ. ಅವ್ರು ಡೈರೆಕ್ಟಾಗಿ ನಿಮ್ಮ ಸ್ಕಾಲರ್ಶಿಪ್ನ ಕ್ಲೈಮ್ ಮಾಡ್ಕೊತಾರೆ. ಬಟ್ ಇದರಲ್ಲಿ ಟ್ವಿಸ್ಟ್ 2 ಏನಂತಂದರೆ ಲೈಕ್ ಕೇಸ್ 2 ನೀವು 750 ಕೆ ಅವ್ರು ಕಟ್ಟಿರ್ತೀರ. ಲೈಕ್ ರೌಂಡ್ 1 ಅಲ್ಲಿ ರೌಂಡ್ 2 ನಿಮ್ಮ ಕಾಲೇಜ್ ಸಿಕ್ಕಿದ್ರೆ ಕೆ ಅವ್ರಿಗೆ 750 ಬ್ಯಾಂಕೆಲ್ಲ ಆನ್ಲೈನ್ ಮುಖಾಂತರ ಕಟ್ಟಿರ್ತೀರ. ಸೊ ನೀವು ಕಾಲೇಜ್ ಅಡ್ಮಿಷನ್ಗೆ ಹೋದಾಗ ಸೊ ಅಲ್ಲಿ ನೀವು ಕಾಲೇಜ್ ಫೀಸ್ ಎಕ್ಸ್ಟ್ರಾ ಫೀಸ್ ಲೈಕ್ 10,000 20,000 ಲೈಕ್ ಡಿಪೆಂಡ್ಸ್ ಅಪಾನ್ ರೆಪ್ಯುಟೇಷನ್ ಆಫ್ ಎ ಕಾಲೇಜ್ ಅವ್ರು ಇಸ್ಕೊಂತಾರೆ. ಸೊ ಅದ್ರ ಜೊತೆ ನೀವೇನು ಕೆ ಎ ಫೀಸ್ ಇರುತ್ತೆ 1,07,000 ಅದರಲ್ಲಿ ನೀವು ಕೇವಲ 750 ಮಾತ್ರ ಕಟ್ಟಿರ್ತೀರ. ಅದ್ರ ಜೊತೆಗೆ ರಿಮೈನಿಂಗ್ 1,06,000 ಏನಿದೆಯೋ ಅದನ್ನು ಆಟೋಮೆಟಿಕ್ ಅವಾಗೆ ಪೇ ಮಾಡಬೇಕು. ಕೆ ಎ ಫುಲ್ ಸೀಟು ಪೇ ಮಾಡಬೇಕು, ಪ್ಲಸ್ ಕಾಲೇಜ್ ಎಕ್ಸ್ಟ್ರಾ ಫೀಸನ್ನು ನೀವು ಪೇ ಮಾಡಬೇಕು. ಅವ್ರು ಜಾಸ್ತಿ ಟೈಮ್ ಕೊಡೋಲ್ಲ, ನೀವು 1 ಮಂತ್ ಬಿಫೋರ್ 1 ಮಂತ್ ಅಷ್ಟು ಟೈಮ್ ಕೊಡ್ತಾರೆ, ಅದರಲ್ಲಿ ನೀವು ಪೇ ಮಾಡಬೇಕು. ಆ್ಯಂಡ್ ನಿಮಗೆ ಕೇಸ್ 1ಅಲ್ಲಿ ಸ್ಕಾಲರ್ಶಿಪ್ಪಿಂದ ಕ್ಲೈಮ್ ಮಾಡ್ಕೊತಾರೆ. ಆ್ಯಂಡ್ ಕೇಸ್ 2 ಬಂದರೆ ಏನಂತಂದರೆ ಕೇಸ್ 2 ಅವರಿಗೆ ನಿಮಗೆ ಸ್ಕಾಲರ್ಶಿಪ್ಪು ಡೈರೆಕ್ಟ್ ನಿಮ್ಮ ಕಾಲೇಜ್ಗೆ ಹೋಗೋದಿಲ್ಲ, ಡೈರೆಕ್ಟ್ ನಿಮಗೆ ಬರುತ್ತೆ, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಅರ್ಥ ಆಯ್ತಾ? ಕೇಸ್ 1ಅಲ್ಲಿ ಅವರು ಇಸ್ಕೊಳಲ್ಲ ಕಾಲೇಜ್ ಅವರು, ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಅಕೌಂಟಲ್ಲೇ ಅವ್ರು ಕ್ಲೈಮ್ ಮಾಡ್ಕೊತಾರೆ, ಲೈಕ್ ನಿಮ್ಮ ಸ್ಕಾಲರ್ಶಿಪ್ಪಲ್ಲೇ ಕ್ಲೈಮ್ ಮಾಡ್ಕೊತಾರೆ. ಕೇಸ್ 2 ಬಂದರೆ ಓನ್ಲಿ ಫ್ಯೂ ಕಾಲೇಜಸ್ ಮಾತ್ರ ನಿಮ್ಮ ಹತ್ರ ಡೈರೆಕ್ಟ್ ಹಣೆಯನ್ನು ಇಸ್ಕೊಂಡ್ಬಿಡ್ತಾರೆ ಸ್ಟಾರ್ಟಿಂಗ್ಗೆ. ನಮ್ಮ ಸ್ಕಾಲರ್ಶಿಪ್ ಬಂದರೆ ನೀವೇ ತಗೊಳ್ಳಿ ಅಂತ ಬಿಟ್ಬಿಡ್ತಾರೆ. ಸೊ ಫೈನಲಾಗಿ ನಿಮಗೆ ನೀವು ಕಟ್ಟಿರೋ 1,06,000 ನಿಮಗೆ ರೀಫಂಡ್ ಆಗುತ್ತೆ ಕೇಸ್ 2 ಅಲ್ಲಿ. ಆ್ಯಂಡ್ ಫೈನಲಿಗೆ ನಿಮ್ಮ ಕೆ ಸಿಟ್ ಫೀಸ್ ಬಂದುಬಿಟ್ಟು 750 ಮಾತ್ರ ಇರುತ್ತೆ. ಬಟ್ ಅದ್ರ ಜೊತೆಗೆ ಕಾಲೇಜ್ ಫೀಸ್ ಎಲ್ಲರಿಗೂ ಮ್ಯಾಂಡೇಟ್ರಿ. ಯಾವುದೇ ಸೀಟ್ ತಗೊಳ್ಳಿ, ನೀವು ಎಸ್ ಸಿ ಎಸ್ ಟಿ ಸೀಟ್ ತಗೊಳ್ಳಿ, ಎಸ್ ಎನ್ ಪಿ ಕೋಟ ತಗೊಳ್ಳಿ, ಯಾವುದೇ ಕೋಟ ತಗೊಳ್ಳಿ, ನೀವು ಕಾಲೇಜ್ ಫೀಸ್ ಎಕ್ಸ್ಟ್ರಾ ಫೀಸ್ ಕಟ್ಟಬೇಕು. ಸೊ ಇದು ಅಪ್ಡೇಟ್. ಸೊ ನಿಮ್ಗೆ ಮತ್ತೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಏನಾದ್ರು ಬೇಕಂದರೆ ನಾನು ಮತ್ತೆ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಸೊ ಅದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವಿಡಿಯೋಗೆ ಲೈಕ್ ಮಾಡಿ.